ಅಪ್ಪು ಅಭಿಮಾನಿಗಳು ಬರ್ತಿದಾರಾ? ಅಪ್ಪು ಅಭಿಮಾನಿಗಳು ಏನಂತಾರೆ? ಇದು ಅಭಿಮಾನಿಗಳ ಅಪ್ಪುಗೆಯ ಸ್ಟೋರಿ. ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಅಗಲಿ 1 ತಿಂಗಳಾಗಿದೆ. 1 ತಿಂಗಳಾದ್ರೂ ಕೂಡ ಸಮಾಧಿ ಬಳಿಯಲ್ಲಿ ಅದೇ ಜನಸಾಗರ ಇದೆ. ಇನ್ನೂ ಕೂಡ ಅಭಿಮಾನಿಗಳು ಬರ್ತಲೇ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಸ್ಥಳದಲ್ಲಿ ಅವರಿಗೆ ನಮನವನ್ನ ಸಲ್ಲಿಕೆ ಮಾಡ್ತಲೇ ಇದ್ದಾರೆ. ಈಗ ಫ್ಯಾನ್ಸ್ ಸಾಕಷ್ಟು ಸಂಖ್ಯೆಯಲ್ಲಿ ದಿನನಿತ್ಯ ಬರ್ತಾ ಇದ್ದಾರೆ. ಅಪ್ಪು ಸಮಾಧಿ ದರ್ಶನಕ್ಕೆ ಜನ ಬರ್ತಿರೋದು ರಾಜ್ಯದ ಮೂಲೆ ಮೂಲೆಗಳಿಂದ. 1 ತಿಂಗಳಾದ್ರೂ ಕೂಡ ಅಭಿಮಾನಿಗಳ ಅಭಿಮಾನ, ಆ ಪ್ರೀತಿ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಬೆಳಿಗ್ಗೆಯೇ ಸಮಾಧಿಗೆ ಬಂದು ದೊಡ್ಡಮನೆ ಕುಟುಂಬ ಪೂಜೆ ಸಲ್ಲಿಸಿದೆ. ಎಡೆ ಇಟ್ಟು ಪೂಜೆ ಸಲ್ಲಿಸಿ ತೆರಳಿದ್ದಾರೆ ಕುಟುಂಬಸ್ಥರು. ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಸೇರಿದಂತೆ ಕುಟುಂಬಸ್ಥರು ಭೇಟಿಯನ್ನ ಕೊಟ್ಟು ಪೂಜೆ ಮಾಡಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಬಂದು ಪೂಜೆಯನ್ನ ಸಲ್ಲಿಕೆ ಮಾಡಿದೆ ಕುಟುಂಬ. ಬೆಳಗ್ಗೆ ಕುಟುಂಬಸ್ಥರು ಇವತ್ತು ಸಮಾಧಿ ಜಾಗಕ್ಕೆ ಬಂದು ಪೂಜೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅಗಲಿ ಇವತ್ತಿಗೆ 1 ತಿಂಗಳಾಗಿರೋದ್ರಿಂದ ಕುಟುಂಬಸ್ಥರು ಬೆಳಿಗ್ಗೆನೆ ಬಂದು ಪೂಜೆ ಮಾಡಿ ಹೋಗಿದ್ದಾರೆ. ಮತ್ತೆ ಎಡೆ ಇಟ್ಟು ಹೋಗಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಇಷ್ಟದ ತಿಂಡಿ ತಿನಿಸುಗಳನ್ನ. ಇನ್ನೊಂದು ಕಡೆ ಅಭಿಮಾನಿಗಳನ್ನ ನಾವು ನೋಡೋದಾದ್ರೆ 1 ತಿಂಗಳಾದ್ರೂ ಕೂಡ ಆ ಅಭಿಮಾನ ಹಾಗೇ ಇದೆ, ಕಿಂಚಿತ್ತೂ ಕಡಿಮೆಯಾಗಿಲ್ಲ. ದಿನಂಪ್ರತಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಲೇ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ಸಮಾಧಿಗೆ 1 ತಿಂಗಳಾಗಿರೋದ್ರಿಂದ ವಿಶೇಷ ರೀತಿಯಲ್ಲಿ ಈ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ. ಆ ಜೊತೆಗೆ ಕುಟುಂಬಸ್ಥರು ಇವತ್ತು ಬೆಳಿಗ್ಗೆನೆ ಬಂದು ಪುನೀತ್ ರಾಜ್ಕುಮಾರ್ ಅವರಿಗೆ ಇಷ್ಟದ ತಿಂಡಿ ತಿನಿಸುಗಳನ್ನು ಇಟ್ಟು ಅಲ್ಲಿ ಪೂಜೆಯನ್ನು ನೆರವೇರಿಸಿ ಹೋಗಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಪೂಜೆ ಮಾಡಿ ತೆರಳಿದ್ದಾರೆ. ಸೊ ಇನ್ನು ಇವತ್ತು 1 ತಿಂಗಳಾಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಅಭಿಮಾನಿಗಳು ಬರುವಂಥ ನಿರೀಕ್ಷೆ ಇದೆ. ಯಾಕಂದರೆ 1 ತಿಂಗಳಾದರೂ ದಿನಂಪ್ರತಿ ಅಭಿಮಾನಿಗಳು ಬರ್ತಲೇ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಈಗ ಕಥೆಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಪುನೀತ್ ರಾಜ್ಕುಮಾರ್ ಯಾವ ಥರ ನೆರವಾಗಿದ್ರು, ಎಷ್ಟು ದಾನ ಧರ್ಮಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಅಲ್ಲಿ ಬಂದಂಥವರು ಒಂದೊಂದು ಕಥೆಗಳನ್ನು ಹೇಳ್ತಾ ಇದ್ದಾರೆ. ಇವತ್ತು ತುಸು ಹೆಚ್ಚಾಗಿ ಅಭಿಮಾನಿಗಳು ಬರುವಂತ ನಿರೀಕ್ಷೆ ಇದೆ. ಯಾಕಂದ್ರೆ ದೊಡ್ಡಮನೆಯ ಈ ಕುಡಿ ನಮ್ಮನ್ನೆಲ್ಲ ಅಗಲಿ ಇವತ್ತಿಗೆ 1 ತಿಂಗಳಾಗಿರೋದ್ರಿಂದ ಪ್ರತಿನಿತ್ಯ ಬರ್ತಾ ಇದ್ರು. ಇವತ್ತು 1 ತಿಂಗಳ ಕರೆಕ್ಟಾಗಿ ಆಗ್ತಾ ಇರೋದ್ರಿಂದ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರುವಂತ ನಿರೀಕ್ಷೆ ಇದೆ. ಸೊ ಮುಂಜಾನೆಯಿಂದಲೇ ಅಭಿಮಾನಿಗಳು ಬರ್ತಿರೋದು, ಜೈಕಾರಗಳನ್ನ ಅಲ್ಲಿ ಮೊಳಗಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್, ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನ ಮಾಡಲಾಗ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಸ್ಯಾನಿಟೈಸರ್ ಬಳಸೋದು ಅಪಾಯಕಾರಿನಾ? ಲಸಿಕೆ ಹಾಕಿಸ್ಕೊಂಡ್ರೆ ಡಿಎನ್ಎ ಬದಲಾಗುತ್ತಾ? ಇಂಥ 10 ಹಲವು ಪ್ರಶ್ನೆಗಳಿಗೆ ವಾಟ್ಸ್ಆಪ್ ಮೂಲಕನೇ ನೀವು ಉತ್ತರವನ್ನ ಪಡ್ಕೊಳ್ಬಹುದು. ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ 7977773753. ಈ ನಂಬರ್ಗೆ ನಿಮ್ಮ ಡೌಟ್ ಏನಂತ ಸೆಂಡ್ ಮಾಡಿ. ಇದೇ ವಾಟ್ಸ್ಆಪ್ ನಂಬರಿಂದ ನಿಮ್ಗೆ ಉತ್ತರ ಬರುತ್ತೆ. ಇದಿಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ, ಈಗ ಆಗ್ತಾ ಇದೆಯಲ್ಲ, ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರ ಪಡ್ಕೊಳ್ಳಿ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆಗಲ್ಲ.